ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪರಮಪೂಜ್ಯ ಜಗದ್ಗುರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಗಡಿಯ ಮುತ್ತೂರಾಯನಗುಡಿ ಪಾಳ್ಯದ ಶ್ರೀ ಗ್ರಾಮ ದೇವತೆ ಅಮ್ಮನವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಗ್ರಹ ಪುನಃ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಭಾಗವಹಿಸಿ ಈ ಪುಣ್ಯ ಕಾರ್ಯದಲ್ಲಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡರು. ಆ ಕಡೆ ತಿರ್ಕಳಿ, ಈಗ ಹಂಗೆ ಆ ಕಡೆ ತಿರ್ಕಳಿ. ಪ್ರತಿಷ್ಠಿತ ಯಸ್ಯ ಪ್ರಕಟನೆ ಪರಸ್ಸ ಮಹೇಶ್ವರಿ. ಸರ್ ಇಲ್ಲಿ ನೋಡಿ ಸರ್, ಹಾಗೆ ಇಟ್ಕೊಳ್ಳಿ. ಅಣ್ಣ ಇಲ್ಲಿ ನೋಡಿ ಅಣ್ಣ, ನಿಮ್ಮನ್ನ ಕಟ್ ಮಾಡಲ್ಲ ಸರ್, ಹಾಗೆ ಇರಲಿ. ನಮ್ಮ ಹಳ್ಳಿಗಳು ಉಳಿಬೇಕು, ಹಳ್ಳಿಗಳು ಬೆಳಿಬೇಕು. ಹಾಗಂತ ಪಟ್ಟಣಕ್ಕೆ ಹೋಗಬಾರ್ದು ಅಂತಲ್ಲ, ಪಟ್ಟಣಕ್ಕೆ ಹೋಗೋಣ. ಈಗ ನೋಡಿ ದೊಡ್ಡೇಗೌಡರು ಅಂತ ಹೇಳಿದ್ಯಲ್ಲ, ನಾನು 6 ಲಕ್ಷ ರೂಪಾಯಿ ಸಂಬಳ ತಗೋತಾರೆ. ಆದರೆ ಹಳ್ಳಿಗೆ ಯಾವಾಗ ಹೋಗ್ತಾ ಇರ್ತಾರೆ. ಹಳ್ಳಿಗೆ ಹೋಗಿ ಹಳ್ಳಿ ರೈತರ ಜೊತೆ ಇದ್ದು ಯಾವ ರೀತಿಯಲ್ಲಿ ನಮ್ಮ ವ್ಯವಸಾಯದ ಕಸುಬನ್ನು ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕ ಹಾಗೆ ಅಳವಡಿಸ್ಕೊಳ್ಬೇಕು ಅಂತ ವಿಚಾರಗಳನ್ನ ಹೇಳ್ಕೊಡ್ತಿರ್ತಾರೆ. ಅದೇ ಕೆಲಸ ನಾವು ಇವತ್ತು ಮಾಡಬೇಕು. ದೊಡ್ಡೇಗೌಡರಿಗೆ ಬಶೀರ್, ದೊಡ್ಡೇಗೌಡ ಸಾಹೇಬ್ ದಯಮಾಡಿ ಬನ್ನಿ. ದೊಡ್ಡೇಗೌಡ ಸರ್, ಒಂದು ನಿಮಿಷ. ಇಲ್ಲಿ ಇಲ್ಲೇ ನೋಡಿ, ಇಲ್ಲೇ ನೋಡಿ, ಇಲ್ಲೇ ನೋಡಿ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಇದು ಬಾಲ ಪ್ರತಿಭೆ ಅವರು ಮತ್ತೆ ಪೂಜಾರಿಪಾಳ್ಯ ಕೃಷ್ಣಮೂರ್ತಿಯವರು ಮತ್ತು ಬೆಂಗಳೂರಿನ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಸದಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ತಾವೆಲ್ಲ ಒಂದೇ ತಾಯಿ ಮಕ್ಕಳಂತೀರಿ ರಾಜಕೀಯ ಪ್ರಾರಂಭ ಮಾಡಿದವರು. ಬೇರೆ ಬೇರೆ ಪಕ್ಷದಲ್ಲಿದ್ದು ಹೌದು ಸರ್, ಹೌದು. ಅವ್ರು ಸ್ವಲ್ಪ ನಿಧಾನ ಕರುವಾಯ್ತು, ನಮ್ಗೆ ಬೇಗ ಅರಿವಾಯ್ತು. ನಿಧಾನ ಕರುವಾಗಿ ನಿಧಾನಕ್ಕೆ ಬಂದ್ರು. ರಾಜ್ಯದಲ್ಲೇ ಬಂದಿದ್ರೆ, ಬಟ್ ಅವರ ರಾಜಕೀಯ ಸ್ಥಿತಿಗತಿ ಇನ್ನೂ ಕೂಡ ಉತ್ತಮವಾಗಿರ್ತಿತ್ತು. ಬಹುಶಃ ಮುಂದೆ ಕೂಡ ಒಳ್ಳೆ ಅವಕಾಶಗಳು ಅವ್ರು ಸಿಗಲಿ, ಅವ್ರ ಜೊತೆ ನಾವು ಕೂಡ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾಡವಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರಂತ ಈ ಸೀಮೆಯಲ್ಲಿ ನೀವು ಜನಿಸಿರ್ತಕ್ಕಂಥವರೇ ಧನ್ಯ. ಅವರ ಆದಿನಲ್ಲಿ ಅವರ ಆಚಾರ ವಿಚಾರಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಸರ್ವ ಜನರ ಏಳಿಗೆಗೆ ಶ್ರಮಿಸುವಂತಾಗಲಿ. ತಾಯಿ ತಮ್ಗೆಲ್ಲರಿಗೂ ಕೃಪೆಯನ್ನು ಮಾಡಲಿ ಅಂತ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಉಪಯೋಗಿಸ್ತಕ್ಕಂಥ. ಈ ಕಡೆ ನೋಡ್ರಿ, ಚಿಕ್ಕ ಚೊಕ್ಕ ಸಂಸ್ಕಾರ ಅಂತ ವಿದ್ಯಾವಂತರನ್ನ ನಾಡಿಗೆ ಕೊಟ್ಟಂತವರು. ಅದೇ ರೀತಿ ಆ ತಾಯಿ ಆಶೀರ್ವಾದ ಏನೋ ಗ್ರಾಮ ದೇವತೆ ಅಮ್ಮನವರ ಗುಡಿಯನ್ನ ಇವತ್ತು ಚಿಕ್ಕದಾಗಿ ಕಟ್ಟಿ ದೊಡ್ಡದಾಗಿ ಬಹಳಷ್ಟು ಜಗದ್ಗುರುಗಳನ್ನ ನಿರ್ಮಲಾನಂದ ಸ್ವಾಮೀಜಿಯವರು ಇರ್ಬೋದು, ಹನುಮಂತನಾಥ ಸ್ವಾಮೀಜಿಯವರು ಇರ್ಬೋದು, ಸೋಮನಾಥ ಸ್ವಾಮೀಜಿಯವರು ಇರ್ಬೋದು, ಗಂಜಾವದತ್ತ ಸ್ವಾಮೀಜಿಯವರು ಇರ್ಬೋದು, ಶಾಸಕರು, ಮುಖಂಡರು ಎಲ್ಲರನ್ನ ಈ ಒಂದು ಪುಟ್ಟ ಹಳ್ಳಿ ಕರೆದು ತಾಯಿಯ ಆಶೀರ್ವಾದವನ್ನ ಕೊಡೋ ಜೊತೆಗೆ ಊರು ಮತ್ತೆ ಸುತ್ತಮುತ್ತಲ ಊರಿಗೆ ಜಗನ್ಮಾತೆಯ ಆಶೀರ್ವಾದ ಸಿಗ್ಲಿಕ್ಕೆ ಕಾರಣಕರ್ತ ಇದ್ದಾರೆ. ಊರಿನ ಚಿಕ್ಕ ಒಂದು ಹಳ್ಳಿ. ನನಗೆ ಬಹಳ ಬಾಂಧವ್ಯ ಈ ಹಳ್ಳಿಗೂ ನನಗೂ. ನಾನು ಪ್ರಪ್ರಥಮವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ 2010ರಲ್ಲಿ ಸಭೆ ಇಲ್ಲ ಆಯ್ತು. ಶಾಸಕರನ್ನ ಕರೆದು ನಮ್ಮ ಲಕ್ಷ್ಮೀಕಾಂತ್ ಅವ್ರ ಮನೆಯಲ್ಲಿ ಚರ್ಚೆ ಆಯಿತು, ಅವಕಾಶನೂ ಆಯಿತು. ಬರೀ 135 ಓಟ್ನಲ್ಲಿ ಸೋತೆ ಹೊತ್ತು. ಇಲ್ಲಿದ್ರೆ ನಮ್ಮ ಬದುಕಿನ ತಿರುವಿ ಬೇರೆ ಪಡ್ಕೊಳ್ತಿತ್ತು. 2013ರಲ್ಲಿ ಆಗಬೇಕಿತ್ತು. ಅವತ್ತು ನಾವೇನು ಕ್ಲಿಯರ್ ಆಗ್ಬಿಟ್ಟಿದೆ ಅಸೆಂಬ್ಲಿ ಎಲೆಕ್ಷನ್ ಅಂದ್ಕೊಂಡಿದ್ವಿ. ಅವತ್ತು ನಾನು ಇಲ್ಲೇ ಬರಬೇಕಿತ್ತು ಅನ್ನೋದು ಇವತ್ತು ತಾಯಿ ಹತ್ರ ಬಂದಾಗ
ಅದಾದ್ಮೇಲೆ ಮತ್ತೆ ನಾನು ಅಸೆಂಬ್ಲಿಗೆ ಪ್ರಯತ್ನ ಮಾಡಲಿಲ್ಲ. 18ರಲ್ಲಾಗಲಿ 19ರಲ್ಲಾಗಲಿ ಆರ್ಥಿಕ ವ್ಯವಸ್ಥೆಗಳು ಬಹಳ ರಾಜಕಾರಣ ಕೆಟ್ಟಿರೋದ್ರಿಂದ 15ರಲ್ಲೂ ಸಹ ನಾನು ಏನು ಬಾಲಣ್ಣವರು ಮತ್ತೆ ನಮ್ಮ ಗೋವಿಂದಣ್ಣವರ ಇದರಲ್ಲಿ ನೇತೃತ್ವದಲ್ಲೇ ನನ್ನ ಶ್ರೀಮತಿಗೆ ಅವಕಾಶ ಆಯಿತು. ನನ್ನ ಶ್ರೀಮತಿಯವರು ಗೆದ್ದಾದ್ಮೇಲೆ ಸಾವಿರಾರು ಜನರಿಗೆ ಆರೋಗ್ಯದ ತಪಾಸಣೆಗಳಷ್ಟೇ ಅಲ್ಲ, ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೀವಿ. ಸರ್ಕಾರದಲ್ಲಿ ಅವಕಾಶ ಇದ್ದವರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದೀವಿ. ಅದು ಬಹಳಷ್ಟು ಮದುವೆಗಳನ್ನು ಮಾಡಿದ್ದೀವಿ. ಬಿಡೋದು, ಹೆಂಡಿ ಕೊಡೋದು, ಸಮಾಜಕ್ಕೆ ಏನು ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ. ಕಾರಣ ಏನು ಅಂದ್ರೆ ಒಂದು ಅಧಿಕಾರ ಇದ್ರೆ ಎಲ್ಲಿ ಏನ್ ಕೆಲಸ ಹೋಗ್ತೀವಿ. ಮಗಡಿ ಕೆಂಪೇಗೌಡರು ಅಂತಂದ್ರೆ ಅಂದ್ರೆ ಒಂದ್ ಕೈ ಕೊಟ್ಟಿದ್ದ ದಾನ ಇನ್ನೊಂದ್ ಕೈ ಗೊತ್ತಾಗಬಾರ್ದು. ನಂಗೆ ಇವತ್ತು ನಮ್ಗೆ ಪೂರ್ತಿ ಈಗ ಮೂವ್ಮೆಂಟ್ಸ್ ಏನಿದೆ, ಈಗೇನ್ ನಾವು ಕೊಡ್ತಾ ಇದ್ದೀವಿ, ಶಾಲಾ ಆಗ್ಬೋದು ಮೂವ್ಮೆಂಟ್, ಸುಮಾರು ಒಂದು 2.5 ಲಕ್ಷ ರೂಪಾಯಿದ ಒಂದು ಮೂವ್ಮೆಂಟ್ಸ್. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.